ಒಂದು ಡಿಮಾಂಡ್ ಇತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ನಮ್ಮ ಹೋರಾಟಕ್ಕೆ ಅವ್ರು ಯಾಕೆ ಸ್ಪಂದಿಸಲಿಲ್ಲ ಅನ್ನೋದು ಕೂಡ ಹುಡುಗರು ಒಂದು ಪ್ರಶ್ನೆ ಆಗಿದೆ. ಇಲ್ಲ, ಹುಡುಗರು ಬಂದಿದ್ದಾರೆ ನನ್ನ ಹತ್ರ, ಸ್ಪಂದಿಸ್ತಿಲ್ಲ ಹೇಳ್ತಕ್ಕಂಥ ಸರಿಯಲ್ಲ. ದ್ಯಾಡ್ ಕಮ್ ಟು ಮೀ, ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ವಿ, ಎಜಿಗೂ ಮಾತಾಡಿದ್ವಿ, ಎಜಿಗೂ ಫೋನ್ ಮಾಡಿ ಇರ್ತಕ್ಕಂಥ ಕೇಸನ್ನ ಅರ್ಲಿ ಮೂವ್ ಮಾಡಲಿಕ್ಕೆ ಮೆಮೊಗೂ ಮಾಡಲಿ ಅಂತ ಹೇಳಿರ್ತಕ್ಕಂಥ ಹುಡುಗರು ಇದ್ದಾರೆ. ಬೇಕಾದ್ರೆ ನನ್ನ ಹತ್ರ ದಾಖಲಾತಿಗಳು ಇದ್ದಾವೆ. ಇವರು ಸುಮ್ಮನೆ ಹೇಳಕ್ಕೆ ಇವ್ರಿಗೆ ಏನು ರೀ, ಬಿ ಜೆ ಪಿಯವರಿಗೆ ಇವ್ರೇನಂತಂದರೆ ಗಾಳಿಯಲ್ಲಿ ಇರ್ತೈತೆ ಅಲ್ಲಿ ಹೋಗಿ ತೂರ್ಕಂತ ಕುಂದ್ರೋದು, ಕಸ ತೂರ್ತಾರೆ ಗುರ್ತಲ್ಲ. ಎಲ್ಲಿ ಗಾಳಿ ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಜಲ್ಡಿ ಹಿಡಿತಾರೆ ಎಲ್ಲಿ ಗಾಳಿ ಇರ್ತೈತೆ. ಇದು ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಇದು ಒಂದು ಏನು ಈ ಒಂದು ಕಲೆ ಇದೆಯಲ್ಲ ನಮ್ಮ ವಿಶ್ವಗುರುಗಳು ಅಷ್ಟೇ. ಅವ್ರಿಗೆ ಎಲ್ಲಿ ಗಾಳಿ ಇರ್ತೈತೆ, ಎಲ್ಲಿ ಪ್ರಚಾರ ಇರುತ್ತೆ ಅಲ್ಲಿ ಬರ್ತಾರೆ. ಈ ಎ ಬಗ್ಗೆ ಭಾಳ ಮಾತನಾಡಿದ್ರು, ಎ ಬಗ್ಗೆ ಭಾಳ ಪ್ರಚಾರ ಇದೆ, ಇನ್ನೊಂದ್ಸಲ ಯಾವಾಗ ಮಾತಾಡೋಣ. ಸೊ ಇವತ್ತು ವಿಷಯ ಸೀಮಿತವಾಗಿ ಹೇಳ್ಬೇಕಾಗಿದ್ರೆ ಇದು ಒಂದು ಡ್ರಾಮಾ ಮಾಡಿರ್ತಕ್ಕಂಥದ್ದು, ವಿರೋಧ ಪಕ್ಷದವ್ರು ಇಲ್ಲಿ ಬಂದು ಮಾಡಿರ್ತಕ್ಕಂಥ ಒಂದು ಡ್ರಾಮಾ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹುಡುಗರಿಗೆ ಏನು ಹೇಳಕ್ಕೆ ಬಯಸ್ತಾರೆ ಸರ್? ಈಗ ಅಲ್ಲಿ ಹುಡುಗರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹುಡುಗರು ಹೋರಾಟಕ್ಕೆ ನಮ್ಮ ಸಹಮತ ಇದೆ. ಐ ರೆಸ್ಪೆಕ್ಟ್ ಎವ್ರಿ ಸ್ಟೂಡೆಂಟ್ ಹೂ ಇಸ್ ಫೈಟಿಂಗ್ ಆನ್ ದಿಸ್ ಆ್ಯಂಡ್ ದೇ ಹ್ಯಾವ್ ಗಾಟ್ ಎವ್ರಿ ರೈಟ್ ಟು ಫೈಟ್. ವಿಚ್ ಎವರ್ ಗೌರ್ಮೆಂಟ್ ಕಮ್ಸ್ ದೇ ಹ್ಯಾವ್ ಟು ಫೈಟ್. ಇಮ್ಮೆಟ್ರಲ್ ಆಫ್ ವೆದರ್ ದೇರ್ ಇಸ್ ಫೈಟಿಂಗ್ ಅಗೇನ್ಸ್ಟ್ ಮೈ ಗೌರ್ಮೆಂಟ್ ಆರ್ ಎನಿ ಅದರ್ ಗೌರ್ಮೆಂಟ್, ಐ ಅಪ್ರಿಷಿಯೇಟ್ ಆ್ಯಂಡ್ ಐ ವೆಲ್ಕಮ್ ಇಟ್. ಬಟ್ ಐ ರಿಕ್ವೆಸ್ಟ್, ನಿಮ್ಮ ಮುಖಾಂತರ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಸ್ವಲ್ಪ ಶಾಂತವಾಗಿರ್ರಿ, ತಾಳ್ಮೆನೂ ಇರಲಿ, ಏನೋ ನಿಮ್ಮ ಸಹನೆನೂ ಇರಲಿ, ನಿಮ್ಮ ಸಹಕಾರನೂ ನಮಗಿರಲಿ. ಮಾನ್ಯ ಮುಖ್ಯಮಂತ್ರಿಯವರೇ ನಿಮಗೆ ನೇರವಾಗಿ ಆಡಿಯನ್ಸ್ ಕೊಟ್ಟಿದ್ದಾರೆ, ನಂಬಿಕೆ ಇರಲಿ. ಇನ್ನೇನು ಭಾಳ ಇಲ್ಲ, 2-3 ವಾರದಲ್ಲಿ ನಮ್ಮ ಬಡ್ಜೆಟ್ ಬರುತ್ತೆ. ಆ ಬಡ್ಜೆಟ್ನಲ್ಲಿ ಘೋಷಣೆ ಆಗ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿ ಹೇಳಿದ್ದಾರೆ, ಖಂಡಿತವಾಗಿ ಮಾಡ್ತೀವಿ. ಸ್ವಲ್ಪ ಮಟ್ಟಿಗೆ ತಮ್ಮ ಸಹನೆ ತಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀವಿ. ಅದೇ ಯುವಕರಲ್ಲಿ ಕೂಡ ಮನವಿ ಮಾಡ್ಕೊಳ್ತೀವಿ. ಕೇಂದ್ರ ಸರ್ಕಾರದವರು 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಇದ್ರ ಬಗ್ಗೆನೂ ಒಂದು ಪ್ರತಿಭಟನೆ ಮಾಡಬೇಕು. ಯಾವ ನರೇಂದ್ರ ಮೋದಿ ಸಾಹೇಬರು 2 ಕೋಟಿ ಕೆಲಸ ಕೊಡ್ತೀವಿ ಅಂತ ಹೇಳಿದ್ರು, ಈ ದೇಶದ ಎಲ್ಲ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳು ಸತ್ತೋಗ್ಬಿಟ್ಟಿದ್ದಾವೆ. ಬರೀ ಅದಾನಿ ಅಂಬಾನಿ ಇಂಡಸ್ಟ್ರಿ ನಡೀತಾ ಇದೆ. ಸಣ್ಣ ಉದ್ಯಮೆದಾರರು ಈ ದೇಶದಲ್ಲಿ ಸತ್ತೋಗಿದ್ದಾರೆ. ಸ್ಟಾರ್ಟಪ್ ಕಂಪನಿಗಳೆಲ್ಲ ನುಗ್ಳೋಗಿದ್ದಾವೆ. ಇದ್ರ ಬಗ್ಗೆ ಕೂಡ ಗಟ್ಟಿಯಾಗಿ ಪ್ರತಿಧ್ವನಿಯಾಗಿ ಈ ದೇಶ ನಮ್ಮದು, ಈ ದೇಶ ಯಾವುದು ಬಿ ಜೆ ಪಿದು ಕಾಂಗ್ರೆಸ್ದಲ್ಲ, ಯಾರು ಆಡಳಿತದಲ್ಲಿರ್ತಾರೆ ಅವರಿಗೆ ಪ್ರಶ್ನೆ ಕೇಳ್ತಕ್ಕಂಥ ಹಕ್ಕು ಪ್ರತಿಯೊಬ್ಬರಿಗಿದೆ. ಈ ದೇಶದ ನಮ್ಮ ಈ ರಾಜ್ಯದ ಯುವಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೇನೆ, ಕಟಿಂಗ್ ಅಕ್ರಾಸ್ ಆಲ್ ದ ಪೊಲಿಟಿಕಲ್ ಲೈನ್ಸ್, ವಾಟ್ ಎವರ್ ಪ್ರಾಮಿಸಸ್ ವಾಸ್ ಮೇಡ್ ಬೈ ಅವರ್ ಗ್ರೇಟ್ ಪ್ರೈಮ್ ಮಿನಿಸ್ಟರ್ ದ ವಿಶ್ವಗುರುಜಿ ಆಫ್ ದಿಸ್ ವರ್ಲ್ಡ್ ಮಿಸ್ಟರ್ ಮೋದಿ ಸಾಹೇಬ್ ಹೇಳಿರ್ತಕ್ಕಂಥದ್ದನ್ನು ಅದನ್ನು ನಾವು ಕೇಳ್ತಕ್ಕಂಥದ್ದು. ನೀವೆಲ್ಲ ಸನ್ನದ್ಧರಾಗಿ ಇದೇ ರೀತಿಯಾದಂಥ ಹೋರಾಟ ಮಾಡಬೇಕಂತ ತಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ. ಇದಿಷ್ಟು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಸಂತೋಷ್ ಲಾಡ್ ಅವರ ಹೇಳಿಕೆ. ಯಾವ ರೀತಿ ಹೋರಾಟ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಇದೇ ರೀತಿ ಹೋರಾಟ ಮಾಡಿರಿ ಅನ್ನೋ ಮನವಿಯನ್ನು ವಿದ್ಯಾರ್ಥಿಗಳಿಗೆ ಮತ್ತು ಉದ್ಯೋಗಾಕಾಂಕ್ಷಿಗಳಿಗೆ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಅಕ್ಷಯ್ ಜೊತೆ ನರಸಿಂಹಮೂರ್ತಿ ಪ್ಯಾಟಿ, TV9 ಧಾರವಾಡ. ಒಂದು ಡಿಮಾಂಡ್ ಇತ್ತು, ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲೇ ಇದ್ದಾರೆ, ನಮ್ಮ ಹೋರಾಟಕ್ಕೆ ಅವ್ರು ಯಾಕೆ ಸ್ಪಂದಿಸಲಿಲ್ಲ ಅನ್ನೋದು ಕೂಡ ಹುಡುಗರು ಒಂದು ಪ್ರಶ್ನೆ ಆಗಿದೆ. ಇಲ್ಲ, ಹುಡುಗರು ಬಂದಿದ್ದಾರೆ ನನ್ನ ಹತ್ರ, ಸ್ಪಂದಿಸ್ತಿಲ್ಲ ಹೇಳ್ತಕ್ಕಂಥ ಸರಿಯಲ್ಲ. ದ್ಯಾಡ್ ಕಮ್ ಟು ಮೀ, ಚೀಫ್ ಸೆಕ್ರೆಟರಿಗೂ ಮಾತಾಡಿದ್ವಿ, ಎಜಿಗೂ ಮಾತಾಡಿದ್ವಿ, ಎಜಿಗೂ ಫೋನ್ ಮಾಡಿ ಇರ್ತಕ್ಕಂಥ ಕೇಸನ್ನ ಅರ್ಲಿ ಮೂವ್ ಮಾಡಲಿಕ್ಕೆ ಮೆಮೊಗೂ ಮಾಡಲಿ ಅಂತ ಹೇಳಿರ್ತಕ್ಕಂಥ ಹುಡುಗರು ಇದ್ದಾರೆ. ಬೇಕಾದ್ರೆ ನನ್ನ ಹತ್ರ ದಾಖಲಾತಿಗಳು ಇದ್ದಾವೆ. ಇವರು ಸುಮ್ಮನೆ ಹೇಳಕ್ಕೆ ಇವ್ರಿಗೆ ಏನು ರೀ, ಬಿ ಜೆ ಪಿಯವರಿಗೆ ಇವ್ರೇನಂತಂದರೆ ಗಾಳಿಯಲ್ಲಿ ಇರ್ತೈತೆ ಅಲ್ಲಿ ಹೋಗಿ ತೂರ್ಕಂತ ಕುಂದ್ರೋದು, ಕಸ ತೂರ್ತಾರೆ ಗುರ್ತಲ್ಲ. ಎಲ್ಲಿ ಗಾಳಿ ನಮ್ಮ ಹಳ್ಳಿಗಳಲ್ಲಿ ಏನು ಮಾಡ್ತಾರೆ, ಜಲ್ಡಿ ಹಿಡಿತಾರೆ ಎಲ್ಲಿ ಗಾಳಿ ಇರ್ತೈತೆ. ಇದು ಇವ್ರಿಗೆ ಸಿಕ್ಕಿರ್ತಕ್ಕಂಥದ್ದು ಇದು ಒಂದು ಏನು ಈ ಒಂದು ಕಲೆ ಇದೆಯಲ್ಲ ನಮ್ಮ ವಿಶ್ವಗುರುವಿಂದ.